ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ನಡೆ ಕೃಷ್ಣೆಯ ಕಡೆ ಅಂತ ಹೇಳಿ ಒಂದು ಯಾತ್ರೆಯನ್ನು ಮಾಡಿದ್ರು 2012ರಲ್ಲಿ. ಬಹಳ ಅದ್ಭುತವಾದ ಯಾತ್ರೆ, ಬಹಳ ಉತ್ತಮ ಪ್ರತಿಕ್ರಿಯೆ ಬಂತು. ಆ ಯಾತ್ರೆಯ ಫಲಶ್ರುತಿಯಾಗಿ 2013ರಲ್ಲಿ ಅಧಿಕಾರಕ್ಕೆ ಕೂಡ ಕಾಂಗ್ರೆಸ್ ಸರ್ಕಾರ ಬಂತು. ಮಾನ್ಯ ನಮ್ಮ ಎಚ್.ಕೆ. ಪಾಟೀಲ್ರು ಅವರು ಕೃಷ್ಣ ನೀರು ಜನ ಮತ್ತು ಜಲ ಮತ್ತು ಜನ ಅಂತ ಪುಸ್ತಕನೂ ಬರೆದು ಕೃಷ್ಣ ಬಗ್ಗೆ, ಕೃಷ್ಣೆಯ ಕತೆ ವ್ಯತೆ ಅಂತ ಹೇಳಿ ಕೃಷ್ಣ ಬಗ್ಗೆ ಪುಸ್ತಕ ಕೂಡ ಬರೆದ್ರು. ಈ ರೀತಿ ಕೃಷ್ಣ ಬಗ್ಗೆ ಬಹಳ ಹೋರಾಟ ಮಾಡಿ, ಕೃಷ್ಣ ಹೋರಾಟದಲ್ಲಿ 2012ರಲ್ಲಿ ಹೋರಾಟ ಮಾಡಿದಾಗ ಸಿದ್ದರಾಮಯ್ಯನವರು ಕಾಂಗ್ರೆಸ್ನವರು ಹೇಳಿದ್ರು, ನಾವು ಪ್ರತಿ ವರ್ಷ 10,000 ಕೋಟಿ ರೂಪಾಯಿ ಈ ಕೃಷ್ಣಗೆ, ಕೃಷ್ಣಾ ನೀರಾವರಿ, ಕೃಷ್ಣ ಕಣ್ಣೀರ್ ಅಂತ ಹೇಳಿ ಎಚ್.ಕೆ. ಪಾಟೀಲ್ ಪುಸ್ತಕ ಬರೆದಿದ್ರು. ಅದ ಕೃಷ್ಣಗೆ ನಾವು 10,000 ಕೋಟಿ ರೂಪಾಯಿ ನೀರಾವರಿಗೆ ಇಡ್ತೇವೆ ವರ್ಷ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ರು. ನಾನು ನೋಡ್ತಾ ಇದ್ದೆ, ಮಾನ್ಯ ಸಿದ್ದರಾಮಯ್ಯನವರು 2012ರಲ್ಲಿ ಪ್ರಾಮಿಸ್ ಮಾಡಿದ್ರು. ಅವರು ಯಾವ ರೀತಿಯ ದುಡ್ಡನ್ನು ಕೊಟ್ಟು 10,000 ಕೊಡ್ತೇವೆ ಅಂತೇಳಿ 2012ರಲ್ಲಿ ಹೇಳಿದ್ರು. ಎಷ್ಟು ದುಡ್ಡು ಕೊಟ್ಟರು ಸಿದ್ದರಾಮಯ್ಯನವರು ಕೃಷ್ಣ ಸಂಬಂಧ? ಮಾನ್ಯ ಅಧ್ಯಕ್ಷರೇ, 2013ರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದರು. ಆ ವರ್ಷ ಅವ್ರು ಇಟ್ಟಂತ ದುಡ್ಡು ಬಜೆಟ್ದಲ್ಲಿ 2,000 ಕೋಟಿ ಬಜೆಟ್ದಲ್ಲಿ ಇಟ್ಟಿದ್ದು, ಖರ್ಚು ಮಾಡಿದ್ದು ಇದಕ್ಕಿಂತ ಕಡಿಮೆ ಖರ್ಚು ಮಾಡ್ಯಾರ. 14-15ರಲ್ಲಿ 2,500 ಕೋಟಿ, 15-16ರಲ್ಲಿ 3,000 ಕೋಟಿ, 16-17ರಲ್ಲಿ 3,500 ಕೋಟಿ, 17-18ರಲ್ಲಿ ಅವ್ರು ತಮ್ಮ ಅಧಿಕಾರ ತ್ಯಾಗ 5 ವರ್ಷದ ಏನ್ ಮಾಡಿದ್ರು ಅವಾಗ 3,000 ಕೋಟಿ. ಅಂದ್ರೆ 10,000 ಕೋಟಿ 2012ರಲ್ಲಿ ಕೊಡ್ತೇವೆ ಅಂದವರು 5 ವರ್ಷದಲ್ಲಿ ಬಜೆಟ್ದಲ್ಲಿ ಇಟ್ಟಿದ್ದು ಕೇವಲ 14,000 ಕೋಟಿ, ಖರ್ಚು ಮಾಡಿದ್ದು ಸುಮಾರು 12,000 ಕೋಟಿ ಮಾತ್ರ. ಇದು ಸಿದ್ದರಾಮಯ್ಯನವರ ಮೊದಲನೇ ಟೆನ್ಯೂರ್ ಪರ್ಫಾರ್ಮೆನ್ಸ್. ನಾನು 2ನೇ ಟೆನ್ಯೂರ್ದಲ್ಲಿ ಇವ್ರು ಸಿದ್ದರಾಮಯ್ಯನವರು ಏನ್ ಮಾಡಿದಾರ ಅಂತ ಹೇಳಿ ನಾನು ಪ್ರಶ್ನೆ ಕೇಳಿದೆ. 9-12 ಇದು ಎರಡನೇ ಟೆನ್ಯೂರ್ದಲ್ಲಿ ಸಿದ್ದರಾಮಯ್ಯನವರು ಏನ್ ಮಾಡಿದಾರ ಅದನ್ನ ಒಂದು ಪ್ರಶ್ನೆಯನ್ನು ಹಾಕಿದ್ದೆ ಡಿಸೆಂಬರ್ದಲ್ಲಿ. ಕಳೆದ 3 ವರ್ಷದಲ್ಲಿ ನೀವು ಕರ್ನಾಟಕದಲ್ಲಿ ನೀರಾವರಿಗೆ ಎಷ್ಟು ದುಡ್ಡು ಕೊಟ್ಟಿರಿ, ಕೃಷ್ಣ ಸಂಬಂಧ ಎಷ್ಟು ದುಡ್ಡು ಕೊಟ್ಟಿರಿ ಹೇಳ್ರಿ ಅಂತ ಹೇಳಿ. ಇಡೀ ಕರ್ನಾಟಕಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಅಧ್ಯಕ್ಷರೇ, ಇಡೀ ಕರ್ನಾಟಕದ ಸಂಖ್ಯೆ ಅವಾಗ ಏನ್ ಹೇಳಿದ್ರು 2012ರಲ್ಲಿ ಇಲ್ಲ ನಾವು ಕೇವಲ ಕೃಷ್ಣಗೆ ಮಾತ್ರ 10,000 ಕೊಡ್ತೇವೆ ಅಂತ ಹೇಳಿದ್ರು. ಇವಾಗ ಇಡೀ ಕರ್ನಾಟಕದಲ್ಲಿ 3 ಬಜೆಟ್ಗಳಲ್ಲಿ, ಒಂದು ಬಜೆಟ್ದಲ್ಲಿ 23-24ಕ್ಕೆ 9,173 ಕೋಟಿ ಕೊಟ್ಟರು, 24-25ರಲ್ಲಿ 9,743 ಕೋಟಿ ಕೊಟ್ಟರು, 25-26ರಲ್ಲಿ 7,146 ಕೋಟಿ ಇಡೀ ರಾಜ್ಯಕ್ಕೆ. ಕೃಷ್ಣಗೆ ಕೊಟ್ಟಿದ್ದು KBJNL ಏನಿದೆ, ಕೃಷ್ಣ ಭಾಗ್ಯ ಜಲ ನಿಗಮ ಅಂತ ಏನಿದೆ, ಅದರಲ್ಲಿ 2023ರಲ್ಲಿ 1,831 ಕೋಟಿ ಕೊಟ್ಟರು, 24-25ರಲ್ಲಿ 1,695 ಕೋಟಿ ಕೊಟ್ಟರು, 25-26ರಲ್ಲಿ 1,310 ಕೋಟಿ ಕೊಟ್ಟಿದ್ದಾರೆ. ಇದು 2012ರಲ್ಲಿ 10,000 ಕೋಟಿ. ಅವಾಗ ಬಜೆಟ್ ಸೈಜ್ ಏನಿತ್ತು 1,60,000 ಕೋಟಿ ಇತ್ತು. ಇವತ್ತು 4,48,000 ಕೋಟಿ, 4 ಪಟ್ಟು ಏರಿದೆ ಅವಾಗಿನಕ್ಕಿಂತ. ಅವಾಗಿನ 10,000 ಇವತ್ತು 40,000 ಆಗಬೇಕಾಗಿತ್ತು. ಆದ್ರೆ ಇವು ಕೊಟ್ಟಿರೋದೆಷ್ಟು 1,631 ಕೋಟಿ ರೂಪಾಯಿ. ಇದು ಇವರು ಕೃಷ್ಣ ಕಣ್ಣೀರನ್ನು ಒರೆಸುವಂತ ಪದ್ಧತಿ ಸಿದ್ದರಾಮಯ್ಯನವರದ್ದು ಪದ್ಧತಿ. ಇದು ಕೃಷ್ಣಗೆ ನ್ಯಾಯ ಕೊಡುವಂತ ಪದ್ಧತಿ. ಹೋದ ಬಜೆಟ್ದಲ್ಲಿ ಹೇಳಿದ್ರು, ಇಲ್ಲ ನಾವು ಲ್ಯಾಂಡ್ ಅಕ್ವಿಸಿಷನ್ ಅನ್ನು ಶುರು ಮಾಡ್ತೇವೆ, ನಾನ್ ಅಗ್ರಿಕಲ್ಚರ್ ಲ್ಯಾಂಡಿಗೆ 30 ಲಕ್ಷ, ಇದಕ್ಕೆ 40 ಲಕ್ಷ ಕೊಡ್ತೇವೆ ಅಂತ ಹೇಳಿದ್ರು. ಇದು ಈ ಬಜೆಟ್ದಲ್ಲಿ ಒಂದೇ ರೂಪಾಯಿ ಹೋದ ವರ್ಷದಲ್ಲಿ ಕೊಡ್ಲಿಲ್ಲ. ಯಾವುದೋ ಲ್ಯಾಂಡ್ ಅಕ್ವಿಸಿಷನ್ ಕೆಲಸ ಶುರು ಮಾಡಲಿಲ್ಲ. ಇವತ್ತು ಕೂಡ ಮತ್ತು ಅದ ಘೋಷಣೆ ಮಾಡ್ತಾರ, ನಾವು ಲ್ಯಾಂಡ್ 524 ಮೀಟರ್ ಏನು ಏರಿಸಬೇಕಾಗಿತ್ತೆ ಆಲ್ಮಟ್ಟಿ ಡ್ಯಾಮಿನ ಹೈಟು, ಅದ್ರ ಸಂಬಂಧ ಲ್ಯಾಂಡ್ ಅಕ್ವಿಸಿಷನ್ ಏನ್ ಮಾಡಬೇಕು, ಅದ್ರ ಸಂಬಂಧ ಲ್ಯಾಂಡ್ ದುಡ್ಡು ಕೊಡ್ತೇವೆ ಅಂತ ಹೇಳಿ. ಅಂದ್ರೆ ಸುಮ್ಮ ಬರೀ ಪ್ರಾಮಿಸು, ಡೆಲಿವರಿ ಮಾತ್ರ ಏನಿಲ್ಲ. ಮಾನ್ಯ ಅಧ್ಯಕ್ಷರನ್ನ ನಾನು ವಿಚಾರ ಮಾಡ್ತಾ ಇದ್ದೆ, ಹೌದಪ್ಪ, ಇಷ್ಟು ದೊಡ್ಡ ಪ್ರಮಾಣದ ದುಡ್ಡನ್ನು ನಾವು ನೀರಾವರಿಗೆ ಕೇಳ್ತಾ ಇದ್ದೇವೆ. ಇವತ್ತು ಕೃಷ್ಣ ಪ್ರಾಜೆಕ್ಟ್ ಮುಗಿಬೇಕಂತಂದ್ರೆ ಸುಮಾರು ಒಂದು 75,000 ಕೋಟಿ ರೂಪಾಯಿ ಬೇಕು. ಇದರಿಂದ ರೈತರಿಗೆ ಏನ್ ಅನುಕೂಲ ಆಗ್ತೈತಿ ಅಥವಾ ನಮ್ಮ ರಾಜ್ಯಕ್ಕೆ ಏನ್ ಅನುಕೂಲ ಆಗ್ತೈತಿ? ಒಂದು ಸಣ್ಣ ಅಂಕಿ ನಿಮ್ಮ ಮುಂದೆ ಇಡ್ತೇನೆ ಮಾನ್ಯ ಅಧ್ಯಕ್ಷರೇ. ಇವತ್ತು ನೀರಾವರಿ ಇರ್ಲಿಲ್ಲ ಅಂತಂದ್ರೆ ಮಳೆ ಆಧಾರಿತ ಒಣ ಬೇಸಾಯ ಇರ್ತೈತಿ. ತಾವು ಕೂಡ ಅದ ಭಾಗದಿಂದ ಬಂದವರು. ಆ ರೈತಿಗೆ ಏನ್ ಉಳಿತೈತಿ? ತಿಂಗಳ ವರ್ಷಕ್ಕೊಂದು 20,000 ರೂಪಾಯಿ ಆ ಹೊಲದಿಂದ ಉಳಿದ್ರೆ ಬಾಳ.
ಮಳೆ ಆಧಾರಿತ ಬೇಸಾಯ ಇದ್ದಾಗ. ಅದ ನೀರಾವರಿ ಇತ್ತಂದ್ರೆ ಸುಮಾರು ಒಂದು 80,000ದಿಂದ 1,00,000 ರೂಪಾಯಿ ಅವರಿಗೆ ಉತ್ಪನ್ನ ಇರ್ತದೆ. ಇಲ್ಲೇ ನಾವೇನಾದ್ರೂ ನೀರಾವರಿಗೆ ದುಡ್ಡು ಖರ್ಚು ಮಾಡಿದೀವಿ ಅಂತಂದ್ರೆ ಅಲ್ಲೇ ಸುಮಾರು ಒಂದು 5 ಲಕ್ಷ ಎಡಿಷನಲ್ ಎಕರೇಜ್ ನೀರಾವರಿ ಆಗ್ತೈತಿ. ಇವತ್ತು ನಾವು ಕೃಷ್ಣ ಪ್ರಾಜೆಕ್ಟ್ ನಾವು ಕಂಪ್ಲೀಟ್ ಮಾಡಿದ್ವಿ ಅಂದ್ರೆ, ಆಲಮಟ್ಟಿ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ವಿ ಅಂದ್ರೆ, ಅದನ್ನ ಮಾಡಿದ್ವಿ ಅಂದ್ರೆ ಕನಿಷ್ಠ ಈ 5 ಲಕ್ಷ ಎಕರ್ಸ್ದಿಂದ ಕನಿಷ್ಠ ಒಂದು 5,000 ಕೋಟಿ ರೂಪಾಯಿ ವರ್ಷ ನಮ್ಮ ರೈತರಿಗೆ ಅಡಿಷನಲ್ ಉತ್ಪನ್ನ ಆಗುತ್ತೆ ಮಾನ್ಯ ಅಧ್ಯಕ್ಷ. ಅದು ನಮ್ಮ ರಾಜ್ಯದ ಉತ್ಪನ್ನ. ಸೊ ಹಾಗಾಗಿ ಇದೇನು ನಾವು ದುಡ್ಡು ಖರ್ಚು ಮಾಡ್ತೇವೆ ಅದು ನಮಗೆ ಮತ್ತೆ ವಾಪಸ್ ಬರ್ತೈತಿ ರಾಜ್ಯದ ಜನರಿಗೆ ಮತ್ತು ರಾಜ್ಯಕ್ಕೆ. ಹಾಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಇವತ್ತು ನೀವೇನು ಪ್ರಾಮಿಸ್ ಮಾಡಿರಿ, ಏನ್ ಪ್ರಾಮಿಸ್ ಮಾಡಿರಿ ಅದ್ರ ಪ್ರಕಾರ ಕೃಷ್ಣಗೆ ಕನಿಷ್ಠ 40,000 ಕೋಟಿ ರೂಪಾಯಿ ತೆಗೆದಿಡುವಂತ ಕೆಲಸ ಮಾಡ್ರಿ. ಯಾಕಂದ್ರೆ 2012ರಲ್ಲಿ ನಮ್ಮ ಬಜೆಟ್ 1,60,000 ಕೋಟಿ ಇದ್ದಾಗ 10,000 ಕೋಟಿ ಹೇಳಿದ್ರಿ. ಇವತ್ತಿನ ಬಜೆಟಿನ ನಮ್ಮ ಸೈಜ್ ಪ್ರಕಾರ ನಾವು ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಿದ್ರೆ 1,02,742 ಕೋಟಿ ಇಡಬೇಕು ನೀವು. ಆಕ್ಚುಲಿ ನಾವು ಎಲ್ಲ ಇನ್ಫ್ಲೇಷನ್ ಅದು ಅವಾಗ 1,02,000 ಇತ್ತು, 1,60,000 ಅಲ್ಲ, ಅವಾಗ 1,02,000 ಕೋಟಿ ಇತ್ತು. ಇವತ್ತು 4,44,000 ಕೋಟಿ ಆಗಿತ್ತು. ಹಂಗಾಗಿ ಅದ್ರ ರೇಷಿಯೋ ಪ್ರಕಾರ ಇವತ್ತು ಸುಮಾರು 44,000 ಕೋಟಿ ನೀವು ಇಡಬೇಕಾಗ್ತೈತಿ. ನೀವು 44,000 ಕೋಟಿ ಇದಕ್ಕೆ ಕೃಷ್ಣಗೆ ತೆಗೆದಿಡ್ರಿ ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ಅದೇ ರೀತಿ ನಮ್ಮ DK ಶಿವಕುಮಾರ್ ಅವರು ಮೇಕೆದಾಟುನ ಒಂದು ದೊಡ್ಡ ಹೋರಾಟವನ್ನು ಮಾಡಿದ್ರು. ಈಗ ಕಳೆದ 3 ವರ್ಷದಲ್ಲಿ ಮೇಕೆದಾಟಿಗೆ ಏನ್ ಮಾಡಿರಿ ಅಂತಂದ್ರೆ 0. ಒಂದೊಂದು ಕೆಲಸ ಅಲ್ಲಿ ಏನೂ ಆಗಿಲ್ಲ. ಇನ್ನೂ ಅದ್ರ ಲೀಗಲ್ ಇಶ್ಯೂ ಅದನ್ನ ಹೇಳ್ಕೊಂತ ಕೂಡ್ತಾರೆ ಹೊರತು ಅದನ್ನ ಬಿಟ್ರೆ ಮುಂದೆ ಏನು ಡೆವಲಪ್ಮೆಂಟ್ ಬಗ್ಗೆ ಕೆಲಸ ಮಾಡಿಲ್ಲ. ತುಂಗಭದ್ರದಲ್ಲಿ ಬ್ಯಾಲೆನ್ಸ್ ರಿಸರ್ವೇಯರ್ ಮಾಡುವಂತ ಅವಶ್ಯಕತೆ ಇದೆ. ಅದ್ರ ಬಗ್ಗೆ ಕೂಡ 1 ರೂಪಾಯಿಯನ್ನು ತೆಗೆದಿಟ್ಟಿಲ್ಲ ಬ್ಯಾಲೆನ್ಸ್ ರಿಸರ್ವೇಯರ್ ಮಾಡುವಂತದ್ದು. ಹಾಗಾಗಿ ಈ ರೈತರ ಬಗ್ಗೆ ಯಾವುದೇ ರೀತಿಯ ಕರುಣೆ ಅಥವಾ ರೈತರ ಧ್ವನಿಗೆ ಬೆಂಬಲ ಆಗುವಂತ ಯಾವುದೋ ಒಂದು ಉದ್ಗಾರ ನೀರಾವರಿ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಲ್ಲ.